ಪ್ರಾಣಿಗಳ ಪ್ರೀತಿ. ದಿನಾಲೂ ನಾವು ರಾತ್ರಿ ಊಟ ಮಾಡಿ ವಾಕಿಂಗ್ ಹೋಗ್ತಿರ್ತೀವಿ. ನಾಯಿಗಳಿಗೆ ಬಿಸ್ಕಿಟ್ ಹಾಕ್ತಿರ್ತೀವಿ. ನಾಯಿಗಳಿಗೆ ಬಿಸ್ಕಿಟ್ ಹಾಕ್ತೀವಿ. ಅವು ಎಲ್ಲಿ ಇರ್ತವೋ ಏನು ಸುದ್ದಿಯೋ, ಅವು ಭಯಂಕರ ಸಂಭ್ರಮದಿಂದ ಡ್ಯಾನ್ಸ್ ಮಾಡ್ಕೊಂಡು ಒಂದು ಟೈಪ್ ಹೊಡ್ಕೋತ ಬಂದುಬಿಡ್ತಾವೆ. ಭಯಂಕರ ಸಂಭ್ರಮದಿಂದ ಬರ್ತಾವೆ. ಆ ಬಿಸ್ಕಿಟ್ ಹಾಕ್ತೀವಿ, ಬಿಸ್ಕಿಟ್ ತಿಂತಾವ. ಅದ್ರಾಗ ಒಂದು ನಾಯಿ ನಿನ್ನೆ ಕುಯ್ 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 ಅಲಾಕತ್ತಿತ್ತು. ನಮ್ಮ ಮಗನಿಗೆ ಗೊತ್ತಾಯಿತು. ಈ ಕುಯ್ 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 ಅಲಾಕತ್ತಂದ್ರೆ ಇದಕ್ಕೆ ಏನೋ ಆಗೈತಿ ನೋಡಿ. ಅದು ನಾಯಿಗಳು ತನಗೇನೋ ಆಗೈತಿ, ಅದು ಮತ್ತೊಬ್ರು ಮುಂದೆ ಹೇಳಬೇಕಾಗೈತಿ. ಕುಯ್ 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 ಅನ್ಲಕತ್ತದ. ನಮ್ಮ ಮಗನಿಗೆ ಗೊತ್ತಾಯಿತು. ಗೊತ್ತಾಗಂಡಿದ್ರೆ ನಾವು ಏನು ಮಾಡ್ದ, ಅದು ನೋಡ್ದ, ಕಣ್ಣಿಗೆ ಗಾಯ ಆಗಿತ್ತು. ಇಲ್ಲೇ ಮುಳ್ಳು ಚುಚ್ಕೊಂಡಿತ್ತು ನೋಡಿ. ಪ್ರಾಣಿಗಳು ತಮ್ಮ ನೋವನ್ನು ಮತ್ತೊಬ್ರು ಹೇಳ್ಬೇಕತ್ತಾವ. ಮತ್ತು ಕರ್ಕೊಂಡು ಬಂದು ಅವಾಗ ಬಿಸ್ಕಿಟ್ ಹಾಕ್ದ, ಪೌಡರ್ ಹಚ್ದ. ಮತ್ತು ಹಿಂಗೆ ನಾವು ನಮ್ಮ ಓಣಿ ದಾಟಿ ಮತ್ತೊಂದು ಓಣಿಗೆ ಹೋಗ್ಬೇಕಾದ್ರೆ ಅಡ್ಡ ನಿಂತು ಬಿಡ್ತಾವೆ. ಮುಂದಿನ ಓಣಿಗೆ ಹೋಗಬೇಡ್ರಿ, ನಮಗೆ ನಾಯಿ ಕಡಿತಾವ ಅಂತ ಅಡ್ಡ ನಿಂದಿರ್ತಾವೆ. ಆದ ಕಾರಣ ನೋಡ್ರಿ, ಪ್ರಾಣಿಗಳು, ನಾಯಿಗಳು ನಮ್ಮನ್ನು ಎಷ್ಟೊಂದು ಪ್ರೀತಿಸ್ತಾವೆ. ತಮ್ಮ ನೋವನ್ನು ಹೇಳ್ಕೋಬೇಕತ್ತವ. ಹಂಗೆ ಮನುಷ್ಯರು ನಾವು ನಿತ್ಯ ಜೀವನ ಜಗಾಡ್ತೀವಿ. ನಾವು ಎಲ್ಲರನ್ನೂ ಪ್ರೀತಿಸೋಣ.